ಬರೆದ ಕಥೆಯನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಂತಹ ಅತಿ ದೊಡ್ಡ ಚಿತ್ರ ಸಾಹಿತಿಯನ್ನು ಬಿಡದ ಲಿಟಿಗೇಷನ್ ಭೂತ. ಟಿ.ಎನ್. ಸೀತಾರಾಮ್ಗೆ ಶುರುವಾಯಿತು ಕರಾಳ ಮಹಾಪರ್ವ. ಮಧ್ಯರಾತ್ರಿಯ ಮನ್ವಂತರ ಮುಕ್ತವಾಗಿ ಆವರಿಸಿದ ಭೂತ. ಟಿ.ಎನ್. ಸೀತಾರಾಮ್ಗೆ ಶುರುವಾಯಿತು ಕರಾಳ ಮಹಾಪರ್ವ. ಮಧ್ಯರಾತ್ರಿಯ ಮನ್ವಂತರ ಮುಕ್ತವಾಗಿ ಆವರಿಸಿದ ಭೂತ. ದಶಾವತಾರ ತೋರಿಸಿದ ಮಹಾನಿರ್ದೇಶಕನಿಗೆ ಭೂಚಕ್ರ ಸುಳಿ. ನಿಜ ಜೀವನದಲ್ಲಿ ಮಾಯಾಮೃಗವಾದ ಟಿ.ಎನ್. ಸೀತಾರಾಮ್. ಹೆಸರಾಂತ ನಿರ್ದೇಶಕ ಟಿ.ಎನ್. ಸೀತಾರಾಮ್ ದಶಾವತಾರ ಬಟಾಬಯಲು. ತೆರೆ ಮೇಲೆ ಕಾನೂನು ಪಾಠ ಹೇಳಿಕೊಟ್ಟವರೇ ತೆರೆಯ ಹಿಂದೆ ಆಡಿರೋ ಆಟ ನೋಡಿ. ಚಿತ್ರ ಸಾಹಿತಿಯನ್ನು ಬಿಡದಂತಹ ಲಿಟಿಗೇಷನ್ ಭೂತ. ಕಥೆ ಬರೆದು ಸ್ಕ್ರೀನ್ನಲ್ಲಿ ಚಂದದ ಕ್ಯಾರೆಕ್ಟರ್ಗಳ ಪ್ರದರ್ಶನ ಮಾಡ್ತಿದ್ದಂತಹ ಸೀತಾರಾಮನ್ ಸಾಹೇಬರ ಹಿಂಗೆ ಮಾಡಿದ್ದು ನಿಜಕ್ಕೂ ಆಶ್ಚರ್ಯ. ಸೀತಾರಾಮ್ ಮುಂದೆ ಬಂದು ನಿಂತರೆ ಸಾಕು, ಎದುರಿದ್ದ ಜನರ ಬಲಗೈ ಎದೆ ಮೇಲೆ ಹೋಗ್ತಾ ಇತ್ತು ಗೌರವ ಕೊಡೋದಕ್ಕೆ, ಅಣ್ಣ ಸ್ವಾಮಿ ಅಂತ. ಈ ತರಹದ್ದೊಂದು ಕ್ಯಾರೆಕ್ಟರ್ ಈ ತರಹದ ಲಿಟಿಗೇಷನ್ ಹೆಸರಿನಲ್ಲಿ ತಳಕು ಹಾಕಿಕೊಳ್ತಾ ಇದೆ ಅನ್ನೋದಾದ್ರೆ ಇದು ಬರೀ ಆಘಾತ ಅಲ್ಲ, ಕಾರ್ಡಿಯಾಕ್ ಅರೆಸ್ಟು ಫ್ಯಾನ್ಸ್ಗಳಿಗೆ. ಚಿತ್ರ ಸಾಹಿತಿಯನ್ನು ಬಿಟ್ಟಿಲ್ಲ ಲಿಟಿಗೇಷನ್ ಭೂತ. ಟಿ.ಎನ್. ಸೀತಾರಾಮ್ಗೆ ಶುರುವಾಯಿತು ಕರಾಳ ಮಹಾಪರ್ವ. ಜಮೀನು ಅನ್ನೋ ಮಾಯಾ ಮೃಗವಾಯಿತೆ ಸೀತಾರಾಮ ಪಾಲಿಗೆ ಕರಾಳ ಮಹಾಪರ್ವ. ದೊಡ್ಡಬಳ್ಳಾಪುರದಲ್ಲಿ ದಶಾವತಾರ ಸ್ಕ್ರಿಪ್ಟ್ ಇಲ್ಲದ ದೌರ್ಜನ್ಯಕ್ಕೆ ಹಿರಿಯ ನಿರ್ದೇಶಕನೇ ಸೂತ್ರಧಾರ. ದೊಡ್ಡಬಳ್ಳಾಪುರದಲ್ಲಿ ನಡೆದಿದ್ದು ದೃಶ್ಯ ಕಾವ್ಯವಲ್ಲ, ದೌರ್ಜನ್ಯದ ಮಹಾಪರ್ವ. ರಾತ್ರಿ 12ಕ್ಕೆ ಶುರುವಾಯಿತು ಸೀತಾರಾಮ್ ಕರಾಳ ಮಹಾಪರ್ವ. 150 ಜನರ ಗ್ಯಾಂಗ್ ಕಟ್ಟಿಕೊಂಡು ಬಂದು ಭೂ ಅತಿಕ್ರಮಣದ ಆರೋಪ. 1977ರಲ್ಲೇ ಮಾರಾಟವಾದ ಜಮೀನಿನ ಮೇಲೆ ಈಗ ಸೀತಾರಾಮ್ ಕಣ್ಣು ಬಿದ್ದಿದೆಯಂತೆ. ಹಸನಘಟ್ಟದ 5 ಎಕರೆ ಜಮೀನನ್ನ ರಾಮಯ್ಯಗೆ ಮಾರಿದ್ದ ಸೀತಾರಾಮ್. ರಾಮಯ್ಯ ಅವರು ಅಡವಿಯಪ್ಪ ಎಂಬುವವರಿಗೆ ಮತ್ತದನ್ನು ಸೇಲ್ ಮಾಡಿರ್ತಾರೆ. ಇದೀಗ ಎಂದೋ ಮಾರಿದ ಜಮೀನಿನ ಮೇಲೆ ಸೀತಾರಾಮ್ ಕಣ್ಣು ಬಿದ್ದಿದೆ. 1 ಎಕರೆ 26 ಗುಂಟೆ ಜಾಗ ಈಗಲೂ ನಮ್ಮದೇ ಎನ್ನುತ್ತಿರುವ ಸೀತಾರಾಮ್ GPS ಸೃಷ್ಟಿ ಮಾಡಿ ಮೋಸ ಮಾಡಿದ್ರ ಹಿರಿಯ ಸಾಹಿತಿ ಅನ್ನೋ ಕ್ವಶನ್ ಮಾರ್ಕ್. ಕೆಲಸಗಾರರನ್ನ ಕೂಡಿ ಹಾಕಿ ಮಹಿಳೆಯರ ಮೇಲೆ ಅಟ್ಯಾಕ್ ನಡೆಯಿತಾ? ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕತೆ ಹೇಳ್ತಾ ಇದೆ ಎಫ್ಐಆರ್. ಸೀತಾರಾಮ್ ಜೊತೆ ಸಹೋದರಿ KS ವಿಜಯಲಕ್ಷ್ಮಿ. ಸೊ ಹೀಗೆ ಅನೇಕರ ವಿಚಾರಗಳು ಕೂಡ ಈಗ ಬಯಲಿಗೆ ಬಂದಿರುವಂತಹದ್ದು. ಖ್ಯಾತ ನಿರ್ದೇಶಕ ಟಿ.ಎನ್. ಸೀತಾರಾಮ್ ಹಿಂಗೆ ಮಾಡೋದಕ್ಕೂ ಸಾಧ್ಯನೇ ಇಲ್ವೇ ಹೀಗಂತ ಒಂದು ವರ್ಗ ಮಾತನಾಡ್ತಾ ಇದ್ರೆ, ಹಿಂಗೂ ಮಾಡಬಹುದು ಅನ್ನುವಂಥ ಅಭಿಪ್ರಾಯದಲ್ಲಿ ಮತ್ತೊಂದು ವರ್ಗ. 1900 ಸಂದರ್ಭದಲ್ಲಿ ಯಾರಿಗೋ ಮಾರಾಟ ಆದಂತಹ ಒಂದು ಭೂಮಿ ನೋಡಿ. ನಮ್ಮ ಭಾರತೀಯದ ಸಂಪ್ರದಾಯ ಪ್ರಕಾರ ಏನು ಅಂತ ಕೇಳಿದ್ರೆ, ನಾವೊಂದು ವಸ್ತುನ ಮಾರಾಟ ಮಾಡಿದ್ರೆ ಅಲ್ಲಿ ಕತೆ ಮುಗೀತು, ಕೇಲ್ ಕಥಮ್ ನಾಟಕ ಬಂದು ಅದು ಆತನ ಸೊತ್ತು. 20 ವರ್ಷ ಬಿಟ್ಟು ಅದು ನಂದೇ ಸೊತ್ತು ನಿದ್ರೆ ಕಣ್ಣಲ್ಲಿ ಕೊಟ್ಟೆ ಅಂದ್ರೆ ಆಗೋದಿಲ್ಲ. ನಿದ್ರೆ ಗಣ್ಣಲ್ಲಿ ಕೊಟ್ಟರೋ ನಿದ್ರೆ ಮಂಪರ್ನಲ್ಲಿ ಕೊಟ್ಟರೋ ಗೊತ್ತಿಲ್ಲ, ಬಟ್ ದಾಖಲೆಗಳ ಆಟ ಆಡಬೇಕು. ಇದು ಗಾಂಧೀಜಿಯ ಕಾಲ ಅಲ್ಲ. ನೋಡಪ್ಪ, ನಮ್ಮ ಅಪ್ಪನ ಹಣೆ ನಿನಗೊಂದು ಸೊತ್ತು ಕೊಡ್ತಾ ಇದ್ದೀನಿ, ಮೌಖಿಕ ಪ್ರಾಮಿಸನ್ನು ಕೊಟ್ಟು ಬಿಡಬಹುದಾದ ಕಾಲಘಟ್ಟ ಅಲ್ಲ ಇದು. ರೀಲ್ಸ್ ಯುಗ ಇದು. ಕೈಯಲ್ಲಿ ದಾಖಲೆ ಇಟ್ಕೋಬೇಕು. ನೀವು ಕೊಟ್ಟಿದ್ದೀರೋ ಕೊಟ್ಟಿಲ್ವೋ, ಬಲಗೈಯಲ್ಲಿ ಶ್ವೇತ ಪತ್ರ ಇರಲಿ, ನಿದ್ರೆಗಣ್ಣಲ್ಲಿ ಕೊಟ್ಟೆ ಅಂದ್ರೆ ಆಗೋದಿಲ್ಲ. ಮಧ್ಯರಾತ್ರಿಯ ಮನ್ವಂತರ ಮುಕ್ತವಾಗಿ ಆವರಿಸಿದ ಭೂತ. ಮುಕ್ತವಲ್ಲ ಈ ಅಪರಾಧ, ಸೀತಾರಾಮ ಪಾಲಿಗೆ ಮುಳ್ಳಾದ ಹಳೆ ಬೇಲಿ. ಮಗಳು ಜಾನಕಿಗೆ ಹೇಳಿದ ನ್ಯಾಯ ಇಲ್ಲಿಲ್ಲ. ಟಿ.ಎನ್. ಸೀತಾರಾಮ್ಗೆ ಅಂಟಿದ ಮಹಿಳಾ ದೌರ್ಜನ್ಯದ ಕಲೆ. ಕಾನೂನು ಪಂಡಿತನಿಗೆ ಕಾನೂನು ಕುಣಿಕೆ. ಸೀತಾರಾಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜಕೀಯ ಪ್ರಭಾವ ಬಳಸಿ ಜಮೀನಿಗೆ ಲಗ್ಗೆ, ಸೀತಾರಾಮ್ ಇಮೇಜ್ಗೆ ಧಕ್ಕೆ. ಸೀತಾರಾಮ್ ಇಮೇಜ್ ಪುಡಿ ಮಾಡಿದ ಕರಾಳ ದಾಖಲೆ. ಧಾರಾವಾಹಿ ನೋಡೋ ಸಂದರ್ಭದಲ್ಲಿ ಹೆಣ್ಣಿಗೆ ನ್ಯಾಯ ಕೊಡಿಸುವಂತಹ ನಿರ್ದೇಶಕನಿಗೆ ನಿಜ ಜೀವನದಲ್ಲಿ ಒಂದು ಹೆಣ್ಣಿಗೆ ಕಣ್ಣೀರು ಹಾಕಿಸ್ತಿದಾರಾ ಅನ್ನುವಂತಹ ಖೇದವಾದ ಕ್ವಶನ್ಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಸಂಪರ್ಕದಲ್ಲಿ. ರೋಹನ್, ಖ್ಯಾತಿ ಪಡೆದಿದ್ದಂತಹ ಒಬ್ಬ ನಿರ್ದೇಶಕ ಈಗ ಈ ತರಹದ್ದೊಂದು ಬೇರೆ ವಿಚಾರದಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ನಿಜಕ್ಕೂ ನಡೆದಿರೋದೇನು ರೋಹನ್?
ಸಾಹಿಲ್ ಏನಂತಂದ್ರೆ ಕನ್ನಡದ ಒಂದು ಕಿರುತೆರೆಯ ಒಂದು ಜನಪ್ರಿಯ ನಿರ್ದೇಶಕರಾಗಿರ್ತಕ್ಕಂಥ TN ಸೀತಾರಾಮ್ ವಿರುದ್ಧ ಈಗ ದೊಡ್ಡ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕಾರಣ ಏನಂತಂದ್ರೆ ಭೂ ಅತಿಕ್ರಮಣ ಅಂತಂದ್ರೆ ಎನ್ಕ್ರೋಚ್ಮೆಂಟ್ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ದೌರ್ಜನ್ಯ ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಈ ಪ್ರಕರಣ ರಾಜ್ಯಾದ್ಯಂತ ಈಗಾಗಲೇ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ತಾಲೂಕಿನಲ್ಲಿ ಇರುವಂತಹ ಹಸನಘಟ್ಟ ಗ್ರಾಮದಲ್ಲಿ ಕೂಡ ನಡೆದಿರ್ತಕ್ಕಂಥ ಈ ಘಟನೆ ಕೇವಲ ಇದು ಜಮೀನ್ ವಿವಾದವಲ್ಲೂ ಕೂಡ ಮಧ್ಯರಾತ್ರಿ ಕೂಡ ನಡೆದಂತ ಈ ಒಂದು ಘಟನೆ ದೌರ್ಜನ್ಯಕ್ಕೆ ಒಂದು ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥದ್ದು ದೂರುದಾರರಿಗಾಗಲೇ ದೂರನ್ನ ಕೂಡ ದಾಖಲಿಸಿದ್ದಾರೆ. ಇದು 1997ರಲ್ಲಿ ಕೂಡ ಮಾರಾಟವಾಗ್ತಕ್ಕ ಆಗಿರ್ತಕ್ಕಂಥ ಜಮೀನು ವಿಚಾರಕ್ಕೆ ಏನಿದೆ ಹಕ್ಕು ಕಳೆದುಕೊಂಡಿದ್ದು ಸುಮಾರು 1 ಎಕರೆ 26 ಗುಂಟೆಗೆ ಸಂಬಂಧಪಟ್ಟ ಹಾಗೆ ಈಗ ಸೀತಾರಾಮ್ ಅವರು ಕೂಡ ವಾದ ಮಾಡಿದ್ರು. ಇದೇ ಜಮೀನಿಗೆ ಸಂಬಂಧಪಟ್ಟಂತೆ GPA ಜನರಲ್ ಪವರ್ ಆಫ್ ಅಟಾರ್ನಿ ಮಾಡಿಸಿಕೊಂಡು ಆ ಬಳಿಕ ಕಾನೂನು ಬಾಹಿರವಾಗಿ ವ್ಯವಹಾರ ನಡೆಸಲಾಗಿದೆ ಎಂಬುದು ಕೂಡ ಈಗಾಗಲೇ ಗಂಭೀರ ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು FIR ಪ್ರಕಾರ ಮೇ 1ನೇ ತಾರೀಕಿನಂದು ಕೂಡ 100 ರಿಂದ 150 ಜನ ಜೊತೆ ಹೋಗಿ ಆ ಜಮೀನನ್ನ ಎನ್ಕ್ರೋಚ್ಮೆಂಟ್ ಮಾಡೋಕ್ಕೋಸ್ಕರ ಅತಿಕ್ರಮಣ ಮಾಡೋಕ್ಕೋಸ್ಕರ ಒಂದು ನಿಚ್ಚಲು ಹೋದಂತ ಸಂದರ್ಭದಲ್ಲಿ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಏನು ಕಾಂಪೌಂಡ್ ಗಳನ್ನು ಕೂಡ ಎಲ್ಲ ಧ್ವಂಸ ಮಾಡಿ CCTV ಕ್ಯಾಮೆರಾಗಳನ್ನು ಕೂಡ ನಾಶ ಮಾಡಿರ್ತಕ್ಕಂಥದ್ದು ಈಗ ಮೇಲ್ನೋಟಕ್ಕೂ ಕೂಡ ಕಂಡು ಬರ್ತಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ಅಲ್ಲಿ ಸ್ಥಳದಲ್ಲಿ ಇರ್ತಕ್ಕಂಥ ಮಹಿಳೆ ಮೇಲೂ ಕೂಡ ಅವಾಚ್ಯ ಶಬ್ದಗಳಿಂದ ಈಗಾಗಲೇ ನಿಂದನೆ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಬಂದಿದೆ. ಮೈಕೈ ಮುಟ್ಟಿ ಎಳೆದಾಡಿರುವಂತ ಬಟ್ಟೆ ಎಲ್ಲವನ್ನೂ ಕೂಡ ಹರಿದು ದೌರ್ಜನ್ಯ ನಡೆಸಿದ್ದಾರೆ ಅಂತ ಈಗ ಸಂಪೂರ್ಣವಾಗಿ ಈಗಾಗಲೇ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ಸರಿ, ಈ ಪ್ರಕರಣದಲ್ಲಿ ಸೀತಾರಾಮ್ ಏನು ನಿರ್ದೇಶಕರಾಗಿರ್ತಕ್ಕಂಥ ಅವರ ಸಹೋದರಿ ಮತ್ತು ಅವರ K ವಿಜಯಲಕ್ಷ್ಮಿ, ರಾಕೇಶ್ ಮತ್ತು ಏನು ಶ್ರವಂತ್ ಅವ್ರ ವಿರುದ್ಧ ಈಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಗಳಲ್ಲಿ ಈಗ ಕೆಲವೊಂದಿಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಕಾನೂನು ಕ್ರಮಕ್ಕೆ ಈಗಾಗಲೇ ನ್ಯಾಯ ಮತ್ತು ಕೆಲವೊಂದಿಷ್ಟು ಕೋರ್ಟ್ಗೂ ಹೋಗೋ ಚಾನ್ಸಸ್ ಇದೆ. ಇನ್ನು ಈ ಪ್ರಕರಣದ ಬೆನ್ನಲ್ಲೂ ಕೂಡ ಈಗ ಸೀತಾರಾಮ್ ಮತ್ತು ಅವ್ರ ಇತರ ಎಲ್ಲ ಆರೋಪಿಗಳು ಏನಿದ್ದಾರೆ ಈಗಾಗಲೇ ತಲೆಮರೆಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸಾಹಿಲ್, ಒಟ್ಟಾರೆ ಏನಂತಂದ್ರೆ ಸಾಹಿಲ್, ಕಿರುತೆರೆಯ ಲೋಕದಲ್ಲಿ ನ್ಯಾಯಕ್ಕಾಗಿ ಪ್ರತಿರೂಪವಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ಈ ಸೀತಾರಾಮ್ ಇವರ ವಿರುದ್ಧ ಈಗ ಕೇಳಿ ಬಂದಿರತಕ್ಕಂಥ ಆರೋಪ ಇವರ ಒಂದು ನಿರ್ದೇಶಕರ ಒಂದು ಇಮೇಜ್ಗೆ ದೊಡ್ಡ ಹೊಡೆತ ನೀಡಿದೆ ಅಂತಾನೆ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.